ಆತ್ಮೀಯರೇ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಇವತ್ತು JDSನ ಒಂದು ಡೆವಲಪ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಂದಿದ್ದೀನಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ GT ದೇವೇಗೌಡರು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ JDS ಶಾಸಕ, ಅವ್ರ ನಡುವಿನ ಗುದ್ದಾಟ, ಅದೇನು ಮುನಿಸೋ ಕೋಳಿ ಜಗಳವೋ, ಅದು ಯಾವ ಸ್ವರೂಪವನ್ನು ಇನ್ನೂ ಪಡೆಯೋದಿದೆಯೋ, ಇನ್ ಫ್ಯಾಕ್ಟ್ ಏನಾಗ್ತಾ ಇದೆ, ಏನು ಇವರಿಬ್ಬರ ನಡುವಿನ ಸಮಸ್ಯೆ ಏನು? ನೋಡಿ, ಸಮಸ್ಯೆ ಏನು, ಯಾಕೆ GT ದೇವೇಗೌಡರು ಹೀಗೆ, ಒಂದಲ್ಲ ಒಂದು ಖ್ಯಾತೆ ಇದ್ದೇ ಇರುತ್ತಲ್ಲ ಅವರಿಗೆ, ಯಾಕೆ ಅನ್ನೋದಾದರೆ ಭಾಳ ಹಿಂದೆ ಬೇಡ, 2018ಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕುಮಾರಸ್ವಾಮಿಯವರು ಆಗ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ. GT ದೇವೇಗೌಡರನ್ನ ಸಂಪುಟಕ್ಕೆ ತಗೊಂಡ್ರು. ಅವ್ರಿಗೆ ಕೊಟ್ಟಿದ್ದ ಖಾತೆ ಯಾವುದು? ಉನ್ನತ ಶಿಕ್ಷಣ ಖಾತೆ ಕೊಟ್ಟರು. GT ದೇವೇಗೌಡರು ಖುಷಿಯಿಂದ ತಗೊಂಡ್ರ? ಇಲ್ಲ, ಆಗಲೇ ಶುರುವಾಯಿತು ಖ್ಯಾತೆ. ಬೇಡ ಈ ಖಾತೆ ಅಂದರು. ಯಾಕೆ? ಅವ್ರು ಹೇಳ್ತಾ ಇದ್ದಿದ್ದು, ನಾನು 8ನೇ ಕ್ಲಾಸ್ ಓದಿಲ್ಲ, ನನಗೆ ಹೋಗಿ ಹೋಗಿ ಇವರು ಉನ್ನತ ಶಿಕ್ಷಣ ಖಾತೆ ಕೊಟ್ಟಿದ್ದಾರಲ್ಲ ಅನ್ನೋದವ್ರ ಖ್ಯಾತೆ ಆಗಿತ್ತು. ಅವ್ರಿಗೆ ಬೇಕಾಗಿದ್ದು ಯಾವುದು ಅಂದರೆ ಸಹಕಾರ ಇಲಾಖೆ ಅವ್ರಿಗೆ ಬೇಕಾಗಿತ್ತು. ಅವ್ರು ಅದಕ್ಕೇನು ಹೇಳಿದ್ರು? ರೈತರಿಗೆ ಕೆಲಸ ಮಾಡುವಂಥ ಖಾತೆ ನನಗೆ ಯಾವ್ದಾದ್ರು ಕೊಡಿ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಸಮಾಧಾನ ಮಾಡಿದ್ರು, ಯಾಕಂದರೆ ಇವರು ದೇವೇಗೌಡರ ಹತ್ರ ಎಲ್ಲ ಹೋಗಿ ಬಂದರು. ಕಡೆಗೆ ಆಯಿತು, ಸೂಕ್ತ ಸಂದರ್ಭದಲ್ಲಿ ನಿಮಗೊಂದು ಒಳ್ಳೆ ಖಾತೆ ಕೊಡೋಣ, ಈಗ ಸದ್ಯ ಅದನ್ನು ನೀವು ಸ್ವೀಕಾರ ಮಾಡಿ ಅಂದರು. ಯಾಕಂದರೆ GT ದೇವೇಗೌಡರು ಆ ಖಾತೆಯನ್ನು, ಇಲಾಖೆಯನ್ನು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇರಲಿಲ್ಲ. ಕಡೆ ಕುಮಾರಸ್ವಾಮಿಯವರು ಅಶ್ಯೂರೆನ್ಸ್ ಕೊಟ್ಟ ಮೇಲೆ ಸ್ವೀಕಾರ ಮಾಡಿದ್ರು. ಕೆಲವು ಸಮಯ ಆದಮೇಲೆ ಅವರಿಗೆ ಅಬಕಾರಿ ಹಾಗೂ ತೋಟಗಾರಿಕೆ ಇಲಾಖೆಯನ್ನು ಕೊಟ್ಟರು. ಅಂದರೆ ಖಾತೆಯ ಖ್ಯಾತೆ 2018ರಲ್ಲಿ ಶುರುವಾಗಿತ್ತಲ್ಲ, ಅದು ಆಮೇಲೂ ಮುಂದುವರ್ಸ್ಕೊಂಡು ಹೋಯ್ತು ಬಿಡಿ. ಇಲ್ಲಿವರೆಗೂ ಅಂದರೆ ಆ ಅವಧಿ ಮುಗಿಯೋ ಮೊದಲೇ ಅವರು ನನಗೆ 2 ಕ್ಷೇತ್ರ ಟಿಕೆಟ್ ಕೊಡಬೇಕು, ನನಗೊಂದು, ನನ್ನ ಮಗ ಹರೀಶ್ ಗೌಡನಿಗೊಂದು. GT ದೇವೇಗೌಡರಿಗೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಟಿಕೆಟ್ ಕೊಡಬೇಕು, ಅವರ ಪುತ್ರ ಹರೀಶ್ ಗೌಡರಿಗೆ ಹುಣಸೂರು ವಿಧಾನಸಭಾ ಕ್ಷೇತ್ರ ಟಿಕೆಟ್ ಕೊಡಬೇಕು ಅಂತಲಿ ಖ್ಯಾತೆ ತೆಗೆದ್ರು. ಅದನ್ನು ಕುಮಾರಸ್ವಾಮಿಯವರು ಆರಂಭದಲ್ಲಿ ಒಪ್ಪಲಿಲ್ಲ. ಆಗ ಎಂಟ್ರಿ ಕೊಟ್ಟವರು ನಿಖಿಲ್ ಕುಮಾರಸ್ವಾಮಿ. GT ದೇವೇಗೌಡರು ಮನೆಗೆ ಹೋದರು, ಜೊತೆ ಕೂತ್ಕೊಂಡು ಊಟ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಮನವೊಲಿಸ್ಲಿಕ್ಕೆ ಆಗಲಿಲ್ಲ. ಅವ್ರದ್ದು ಒಂದೇ ಪಟ್ಟಿತ್ತು, ಇದೆರಡು ಕ್ಷೇತ್ರ ಕೊಟ್ಟರೆ ಮಾತ್ರ ನಾನು ಒಪ್ಕೋತೀನಿ ಅಂತ. ಇದ್ಯಾಕೋ ಸಾಲ್ವ್ ಆಗಲ್ಲ ಅಂತ ಗೊತ್ತಾಯಿತು. ಕಡೆಗೆ ಮಾಜಿ ಪ್ರಧಾನಮಂತ್ರಿಗಳು ದೊಡ್ಡಗೌಡರು ಅವರೇ ಹೋದರು ಮರಿ ದೇವೇಗೌಡರ ಮನೆಗೆ. ಅವರು ಮನವೊಲಿಸಿದ್ರು, ಆಯ್ತಪ್ಪ ಅದೇನು ನಿನಗೊಂದು ಕ್ಷೇತ್ರ, ನಿನ್ನ ಮಗನಿಗೊಂದು ಕ್ಷೇತ್ರ ಅಲ್ವಾ, ಕೊಡೋಣ ಅಂತ. ಯಾಕಂದರೆ ಆ ಹಂತಕ್ಕೆ ಯಾವ ಲೆವೆಲಿಗೆ ಬಂದಿದ್ರು ಅಂದರೆ GT ದೇವೇಗೌಡರು, ನೀವು ಕೊಡದೆ ಹೋದರೆ ನಾನು JDS ಬಿಟ್ಟು BJPಗೆ ಹೋಗ್ತೀನಿ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ರು. ಹಾಗಾಗಿ ಮತ್ತು ಯಾಕೆ ಕೊಟ್ಟರು, 2 ಕ್ಷೇತ್ರ ಕೊಟ್ಟರು. ಅವರು JDSಯಿಂದ ಗೆದ್ದರು. 2023ರ ಕತೆ ನಾನು ಹೇಳ್ತೀನಿ. 2023ರಲ್ಲಿ ಗೆದ್ದ ಮೇಲೆ ಅವರೇನಾದರೂ ಸಮಾಧಾನವಾಗಿದ್ದರಾ? ಕೋರ್ ಕಮಿಟಿ, ಅಯ್ಯೋ ಆ ಸ್ಥಾನಮಾನ ನನಗೆ ಸಿಗಲಿಲ್ಲ, ಹೋಯ್ತು ಅಂಥೇಳಿ ಮೊದಲನೇ ಖ್ಯಾತೆ. ಅದಾದಮೇಲೆ ಅವ್ರು ಕಂಡಿದ್ದು JDS ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ. ಕುಮಾರಸ್ವಾಮಿ ಅವರಿಗೆ ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಅನ್ನೋದಿತ್ತು. ಸೊ ಅದು ಸಿಗಲ್ಲ ಅಂತ ಗೊತ್ತಾಯಿತು. ಕಡೆಗೆ ಕಂಡಿಟ್ಟಿದ್ದು ಯಾವುದ್ರ ಮೇಲೆ? ವಿಧಾನಸಭೆಯಲ್ಲಿ JDS ನಾಯಕನ ಸ್ಥಾನಮಾನ ಮೇಲೆ ಕಣ್ಣಿಟ್ಟರು. ಅದು ಸಿಗ್ತಾ? ಅದು ಸಿಗಲಿಲ್ಲ. ಅದನ್ನು CB ಸುರೇಶ್ ಬಾಬು ಅವ್ರಿಗೆ ಕೊಟ್ಟರು. ಅದು ಸಮುದಾಯದ ಕಾರಣಕ್ಕಾಗಿ ಅವ್ರಿಗೆ ಕೊಟ್ಟರು. ಯಾಕಂದರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇರುವಾಗ ಅವ್ರದೇ ಸಮುದಾಯದವರೊಬ್ಬರು ಇರಲಿ ಅನ್ನುವ ಲೆಕ್ಕಾಚಾರದಲ್ಲಿ ಅವ್ರಿಗೆ ಕೊಟ್ಟರು. ಇನ್ನಷ್ಟು ಅಸಮಾಧಾನ ಯಾರಿಗೆ? GT ದೇವೇಗೌಡರಿಗೆ. ಅದಾದ ನಂತರ GT ದೇವೇಗೌಡರಿಗೆ ಈಗ ಆಗಲೇ ಅಸಮಾಧಾನದ ಹೊಗೆ ಆಡ್ತಾ ಇದ್ದಿದ್ದು ಅದು ಬೆಂಕಿ ಆಗಿತ್ತು. ಕಾಡ್ಗಿಚ್ಚಾಗಲಿಕ್ಕೆ ಮತ್ತಷ್ಟು ಕಾರಣಗಳು ಸಿಗ್ತಾ ಹೋಯ್ತು ಅವರಿಗೆ. ಎಷ್ಟರ ಮಟ್ಟಿಗೆ ಕಾರಣಗಳು ಅಂದರೆ, GT ದೇವೇಗೌಡರಿಗೆ ನಾನು ಹೇಳಿದ್ದು ಯಾವುದೂ ಆಗೋದಿಲ್ಲ JDS ಪಾರ್ಟಿಲಿ ಅನ್ನೋ ಹಂತಕ್ಕೆ ಬಂದು ನಿಲ್ತು. ಆಗ ಅವ್ರು ಏನು ಮಾಡಿದ್ರು? ಒಂದು ವೇದಿಕೆ ಕಾಯ್ತಾ ಇದ್ರು ಅವರು, ಒಂದು ವೇದಿಕೆ ಸಿಗಲಿ ಸರಿಯಾದ್ದು ಅಂತ. ಅವ್ರಿಗೆ ಸರಿಯಾಗಿ ಸಿಕ್ತು. ಯಾವುದು? ಮೈಸೂರು ದಸರಾ ಉದ್ಘಾಟನಾ ಕಾರ್ಯಕ್ರಮ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇದ್ದರು ವೇದಿಕೆ ಮೇಲೆ, ಅಲ್ಲೇ GT ದೇವೇಗೌಡರು ಇದ್ದರು. ಅಲ್ಲಿ ಸಿಕ್ಕಿದ್ದೇ ತಡ, ಅವರು ಅದೇ ಅವಕಾಶವನ್ನು ಬಳಸ್ಕೊಂಡು ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳಿದ್ರು. ಕುಮಾರಸ್ವಾಮಿಯವ್ರಿಗೆ ಹೇಗೆ ಅನಿಸ್ಬೋದು, ದೇವೇಗೌಡರಿಗೆ ಹೇಗೆ ಅನಿಸ್ಬೋದು? ಯೋಚನೆ ಮಾಡಲೇ ಇಲ್ಲ. ಕೇವಲ ವೇದಿಕೆ ಮೇಲೆ ಅಷ್ಟೇ ಅಲ್ಲ, ವೇದಿಕೆ ಕೆಳಗೂ ಬಂದು ಮಾಧ್ಯಮಗಳ ಎದುರು ಕೂಡ ಬೈಟ್ ಕೊಟ್ಟರು. ಸಿದ್ದರಾಮಯ್ಯನವರು ಅವರ ಅಭಿವೃದ್ಧಿ ಕಾರ್ಯ, ಅವರ ನಡೆ ನುಡಿ ಎಲ್ಲನೂ ಹೊಗಳಿದ್ರು ಬಿಡಿ. ಅಲ್ಲಿಂದ
ಡಿಫ್ರೆನ್ಸು ಭಾಳ ಕ್ಲಿಯರಾಗಿ ಕಾಣಿಸ್ತಾ ಹೋಯಿತು. ಆದರೆ ಈಗ ನೋಡಿ ಯಾವ ರೀತಿ ಯೂಟರ್ನ್ ಹೊಡೆದಿದ್ದಾರೆ ಜಿ ಟಿ ದೇವೇಗೌಡರು ಅಂತ ಹೇಳಿ. ಜಿ ಟಿ ದೇವೇಗೌಡರೀಗ ಮತ್ತೆ ವಾಪಸ್ ಯಾವ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವರಿಗೆ ಹತ್ತಿರ ಆಗಿದ್ರು, ಸಿದ್ದರಾಮಯ್ಯನವ್ರನ್ನ ಹೊಗಳ್ತಾ ಇದ್ರು, ಅದಕ್ಕೊಂದು ಕಾರಣ ಇತ್ತು. ಸಿದ್ದರಾಮಯ್ಯನವ್ರನ್ನ ಅವ್ರು ಹೋಗ್ಲಿಕ್ಕೆ ಕಾರಣ ಏನಿತ್ತು ಅಂದರೆ, ಸಿದ್ದರಾಮಯ್ಯನವ್ರು ಅಧಿಕಾರದಲ್ಲಿದ್ದಾರೆ, ನಾನು ಅಧಿಕಾರ ಅನುಭವಿಸ್ಬೋದು. ಅಧಿಕಾರ ಎಲ್ಲಿರುತ್ತೋ ಅಲ್ಲಿರ್ತಾರೆ ಜಿ ಟಿ ದೇವೇಗೌಡರು. ಆದರೆ ಇತ್ತೀಚೆಗೆ ಅವ್ರು ಯಾಕೋ ಮತ್ತು ವಾಪಸ್ ಜೆ ಡಿ ಎಸ್ ಕಡೆ ಹೋಗ್ತಿದ್ದಾರೆ. ಯಾಕೆ? ಬಿ ಜೆ ಪಿ ಕಡೆ ನೋಡಿದ್ರು, ಕಡೆಗೀಗ ಜೆ ಡಿ ಎಸ್ಸೇ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಕೂಡ ಹೇಳ್ತೀನಿ ನಾನು. ಯಾಕಂದರೆ ನೋಡಿ, ಜಿ ಟಿ ದೇವೇಗೌಡರಿಗೆ ಚಾಮುಂಡೇಶ್ವರಿಯಲ್ಲಿ ಗೆಲ್ಲೋದು ಅವರಿಗೆ ಬಹಳ ದೊಡ್ಡ ಟಾಸ್ಕ್ ಅಂತ ಅನ್ನಿಸ್ತಾ ಇಲ್ಲ. ಅವರು ಈಗ ನೋಡ್ತಾ ಇರೋದೇನೆಂದರೆ 2028ರಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಹಾಗೂ ನಾನು ಎಲ್ಲಿರಬೇಕು ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಇತ್ತೀಚೆಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಇತಿಹಾಸ ಕೂಡ ನೋಡಿದಾರಲ್ಲ, ಅವರು ಕೂಡ ಸುದೀರ್ಘ ರಾಜಕೀಯವನ್ನು ಮಾಡಿರುವಂಥ ರಾಜಕಾರಣಿ. 1984ರ ನಂತರ ಯಾವ ಸರ್ಕಾರವೂ ಕೂಡ ರಿಪೀಟ್ ಆಗಿಲ್ಲ ಕರ್ನಾಟಕದಲ್ಲಿ. ನಾವು ಮೊನ್ನೆ ಒಂದು ವಿಶ್ಲೇಷಣೆ ಮಾಡೋಕ್ಕಾರೆ ಅದನ್ನು ಹೇಳ್ತಾ ಇದ್ದೆ. 84ರಲ್ಲಿ ಅಂದರೆ 83ರಲ್ಲಿ ಮೊದಲು ರಾಮಕೃಷ್ಣ ಹೆಗಡೆ ಅವರು ಜನತಾ ಪಾರ್ಟಿಯಿಂದ ಮುಖ್ಯಮಂತ್ರಿ ಆಗ್ತಾರೆ, ಬಿ ಜೆ ಪಿ ಬೆಂಬಲ ತೆಗೆದುಕೊಂಡು. ಅದಾದ ನಂತರ ಅವರು ಲೋಕಸಭಾ ಚುನಾವಣೆಯ ಸೋಲಿನ ನಂತರ, ಅಂದರೆ ಇಂದಿರಾ ಗಾಂಧಿಯವರ ಅಸಾಸಿನೇಷನ್ ಆಗಿರುತ್ತೆ, ಆ ಅನುಕಂಪದ ಅಲೆಯ ಮೇಲೆ ದೇಶಾದ್ಯಂತ ಕಾಂಗ್ರೆಸ್ ಅಭೂತಪೂರ್ವವಾದಂಥ ಫಲಿತಾಂಶವನ್ನು ಪಡೆಯುತ್ತೆ. ಜನ ಕಾಂಗ್ರೆಸ್ಗೆ ಸಾರಾಸಗಟಾಗಿ ಮತ ಕೊಡ್ತಾರೆ. ಕರ್ನಾಟಕದಲ್ಲೂ ಅದೇ ಆಗುತ್ತೆ, ಜನತಾ ಪಾರ್ಟಿ ಸೋಲುತ್ತೆ. ಆದರೆ ಅದನ್ನು ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಗಿ ತೆಗೆದುಕೊಂಡು ರಾಮಕೃಷ್ಣ ಹೆಗಡೆ ಅವರು ಆಗ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ತಾರೆ. ಅವರಿಗೆ ಫುಲ್ ಮೆಜಾರಿಟಿ ಬರುತ್ತೆ. ಅದಾದ ನಂತರ 89ರಲ್ಲಿ ಜನತಾ ಪಾರ್ಟಿ ಬರಲಿಲ್ಲ, ಕಾಂಗ್ರೆಸ್ ಬಂತು. 94ರಲ್ಲಿ ಕಾಂಗ್ರೆಸ್ ಬರಲಿಲ್ಲ, ಜನತಾದಳ ಬಂತು. 99ರಲ್ಲಿ ಜನತಾದಳ ಬರಲಿಲ್ಲ, ಕಾಂಗ್ರೆಸ್ ಬಂತು. 2004ರಲ್ಲಿ ಅತಂತ್ರ ವಿಧಾನಸಭೆ. 2008ರಲ್ಲಿ 108 ಸ್ಥಾನಗಳನ್ನ ಬಿ ಜೆ ಪಿ ಗೆಲ್ತು. 2013ರಲ್ಲಿ ಕಾಂಗ್ರೆಸ್ ಬಂತು. ಮತ್ತೆ 2018ರಲ್ಲಿ ಮತ್ತೆ ಅತಂತ್ರ ವಿಧಾನಸಭೆ, ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ. ಮತ್ತು 23ರಲ್ಲಿ ನೋಡಿದಿರಿ ಕಾಂಗ್ರೆಸ್ ಸರ್ಕಾರ. ಈ ರೀತಿ ಪ್ರತಿ ಬಾರಿ ಕೂಡ ಸರ್ಕಾರ ಬದಲಾಗಿದೆ. ಅದನ್ನು ಲೆಕ್ಕ ಹಾಕ್ಕೊಂಡೆ ಮುಂದೆ 2028ರಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಒಗ್ಗೂಡಿ ಅಂದರೆ ಎನ್ ಡಿ ಎ ಸರ್ಕಾರ ಕರ್ನಾಟಕದಲ್ಲಿ ಬರ್ಬೋದು. ಹಾಗಾದಾಗ ನಾನು ಜೆ ಡಿ ಎಸ್ನಿಂದ ಗೆದ್ದರೆ ಆಗ ಅಧಿಕಾರದಲ್ಲಿರ್ಬೋದು, ಅಧಿಕಾರ ಇರುವ ಸರ್ಕಾರದ ಭಾಗವಾಗಿರ್ಬೋದು ಮತ್ತು ಸಚಿವನಾಗ್ಬೋದು. ಜೆ ಡಿ ಎಸ್ಸಲ್ಲಿ ಇದ್ದರೆ ಭಾಳ ಸುಲಭ ಸಚಿವನಾಗೋದು ಅನ್ನುವ ಲೆಕ್ಕಾಚಾರ ಹಾಕ್ಕೊಂಡು ಮತ್ತೆ ಜೆ ಡಿ ಎಸ್ ಕಡೆ ಮುಖ ಮಾಡಿದ್ದಾರೆ. ಆದರೆ ಕುಮಾರಸ್ವಾಮಿಯವರು ಯಾಕೋ ಆ ಒಲವು ತೋರಿಸ್ತಾ ಇಲ್ಲ. ಈಗ ಒಂದು ಸಮಾವೇಶ ನಡೀತು, ಅದೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೇ ನಡೀತು, ನಿನ್ನೆ ನಡೆದಂಥ ಸಮಾವೇಶ. ಅಲ್ಲಿ ಕುಮಾರಸ್ವಾಮಿಯವರು ಆ ಇಡೀ ವೇದಿಕೆಯಲ್ಲಿ ಆ ಕಾರ್ಯಕ್ರಮದ ಯಾವುದೇ ಒಂದು ಕಟ್ಔಟ್, ಬ್ಯಾನರ್, ಬಂಟಿಂಗ್ ಯಾವುದರಲ್ಲೂ ಕೂಡ ಜಿ ಟಿ ದೇವೇಗೌಡರ ಒಂದೇ ಒಂದು ಫೋಟೋ ಇಲ್ಲ. ಹಾಗಂತಲೇ ಅವ್ರ ಪುತ್ರ ವೇದಿಕೆ ಮೇಲಿದ್ದರು. ಅಂದರೆ ರಾಜಕೀಯವಾಗಿ ಜಿ ಟಿ ದೇವೇಗೌಡರು ಒಂದು ಧ್ರುವದಲ್ಲಿದ್ದಾರೆ, ಅವರ ಪುತ್ರ ಹರೀಶ್ ಗೌಡ ಇನ್ನೊಂದು ಧ್ರುವದಲ್ಲಿದ್ದಾರೆ. ಕುಮಾರಸ್ವಾಮಿಯವರು ಇನ್ಫ್ಯಾಕ್ಟ್ ಅವರ ಭಾಷಣದಲ್ಲಿ ಜಿ ಟಿ ದೇವೇಗೌಡರಿಗೆ ಟಾಂಗೆ ಕೊಟ್ಟರು. ಚಾಮುಂಡೇಶ್ವರಿ ಕ್ಷೇತ್ರವನ್ನು ಯಾವುದೋ ಒಬ್ಬ ವ್ಯಕ್ತಿಯಿಂದ ಗೆದ್ದಿಲ್ಲ, ಕಾರ್ಯಕರ್ತರಿಂದ ಗೆದ್ದಿರುವಂಥದ್ದು. ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ನಾವು ಡಿಪೆಂಡ್ ಆಗಿಲ್ಲ, ಇಲ್ಲಿ ನೀವು ಗೆದ್ದೇ ಗೆಲ್ಲಿಸ್ತೀರಿ, ಈ ರೀತಿ ಹೇಳಿಕೆಗಳನ್ನೆಲ್ಲ ಕೊಟ್ಟರು. ಅಂದರೆ ಜಿ ಟಿ ದೇವೇಗೌಡರಿಗೆ ಟಾಂಗ್ ಕೊಟ್ಟರು. ಹಾಗಂತೇಳಿ ಎಲ್ಲೂ ಹೆಸರು ತಗೊಳ್ಳಿಲ್ಲ, ಅವ್ರದ್ದು ಇಂಡೈರೆಕ್ಟಾಗಿ ಹೇಳಿದ್ರು. ಆದರೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ದೊಡ್ಡಗೌಡರು ಈ ಮರಿ ದೇವೇಗೌಡರಿಗೆ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರಂತೆ. ಮೊನ್ನೆ ಅವ್ರ ಮನೆಗೆ ಹೋಗಿ ಭೇಟಿ ಆದಾಗ, ಇಲ್ಲಪ್ಪ ನೀನು ಸ್ವಲ್ಪ ದಿನ ಕಾಯಿ, ನಾನು ಮಾತಾಡ್ತೀನಿ, ಎಲ್ಲ ನಡೆದಿರೋದೆಲ್ಲ ಕೆಟ್ಟ ಕನಸು ಅಲ್ಲಿ ಮರೆತು ಬಿಡೋಣ, ಮುಂದೆ ಚುನಾವಣೆ ಇದೆ ಅನ್ನೋ ಮಾತೆಲ್ಲ ಹೇಳಿದಾರಂತೆ. ಹೀಗಾಗಿ ಜಿ ಟಿ ದೇವೇಗೌಡರು ಈಗ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ನೋಡಬೇಕು. ಯಾಕಂದರೆ ಬಹುತೇಕ ಈಗ ರಾಜ್ಯಸಭಾ ಚುನಾವಣೆ ಹಾಗೆ ವಿಧಾನ ಪರಿಷತ್ ಚುನಾವಣೆ ಎಲ್ಲ ಇದೆ. ಈ ಸಂದರ್ಭ ಅದೇ ಕಾರಣಕ್ಕಾಗಿ ಈಗ ಅವರು ವಾಪಸ್ ಬರ್ಲಿಕ್ಕೆ ನೋಡ್ತಿರೋದು, ದೇವೇಗೌಡರು ಆಗಲಿ ಬರಲಿ ಅನ್ನುವ ಒಂದು ಆಲೋಚನೆ ಮಾಡಿರೋದು. ಆ ಕಡೆ ಕುಮಾರಸ್ವಾಮಿಯವರು ಮಾತ್ರ ಅವರು ಏಕಾಏಕಿ ಯಾರನ್ನೂ ಒಪ್ಕೊಳ್ಳಲ್ಲ, ಅವ್ರಿಗೆ ಅವ್ರದ್ದೇ ಆದ ಷರತ್ತುಗಳಿರುತ್ತೆ, ಅವೆಲ್ಲವನ್ನು ನೋಡಿ ತೀರ್ಮಾನವನ್ನು ಮಾಡ್ತಾರೆ. ಆದರೆ ಒಂದಂತೂ ನಿಜ, ಜಿ ಡಿ ದೇವೇಗೌಡರು ಮತ್ತೆ ಜೆ ಡಿ ಎಸ್ ಬರಲಿಕ್ಕೆ ರೆಡಿಯಾಗಿದ್ದಾರೆ. ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಕರ್ಕೊಳ್ಳಿಕ್ಕೂ ರೆಡಿ ಇದ್ದಾರೆ. ಕುಮಾರಸ್ವಾಮಿಯವರ ನಿರ್ಧಾರ ಈಗ ಅಲ್ಲಿ ಅಂತಿಮವಾಗಿ ತೀರ್ಮಾನ ಆಗಲಿಕ್ಕೆ ಅವರ ನಿರ್ಣಯ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಸಾರಾ ಮಹೇಶ್ ಇವರೆಲ್ಲ ಇದ್ದಾರೆ ಹಿನ್ನೆಲೆಯಲ್ಲಿ. ಸೊ ಅಂತಿಮವಾಗಿ ಬಹುತೇಕ ರಾಜ್ಯಸಭಾ, ವಿಧಾನಸಭಾ, ವಿಧಾನ ಪರಿಷತ್ನ ಚುನಾವಣೆಗೂ ಮೊದಲೇ ಒಂದು ತೀರ್ಮಾನ ಆಗ್ಬೋದು ಆಂತರಿಕವಾಗಿ. ಅಂತಿಮವಾಗಿ 2028 ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಜೆ ಡಿ ಎಸ್ನಲ್ಲಿ ಜಿ ಟಿ ದೇವೇಗೌಡರ ಖಾತೆಯಿಂದ ಆರಂಭಿಸಿ ಇವತ್ತು ಕ್ಷೇತ್ರದವರೆಗೂ ಬಂದು ನಿಂತಿದೆ. ಅವರ ಒಂದೇ ಗುರಿ ಅಧಿಕಾರಕ್ಕಾಗಿ ಯಾವ ರೀತಿ ಬೇಕಾದರೂ ಬದಲಾಗಲಿಕ್ಕೆ ಅವರು ರೆಡಿ ಇದ್ದಾರೆ.
ಬಣ್ಣ ಬದಲಾಯಿಸಲಿಕ್ಕೂ ರೆಡಿ ಆಗಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಶ್ರೀಲಕ್ಷ್ಮಿ ಅವ್ರ ಜೊತೆ ಲೈವಲ್ಲಿ ಮಾತಾಡುವಾಗ, ಊಸರವಳ್ಳಿಗಿಂತಲೂ ಅತ್ಯಂತ ವೇಗವಾಗಿ ಬಣ್ಣ ಬದಲಾಯಿಸುವ ಪ್ರಾಣಿ ಯಾವುದಪ್ಪ ಈ ಪ್ರಪಂಚದಲ್ಲಿ, ಜೀವಿ ಯಾವುದಪ್ಪ ಅಂದರೆ ಅದು ರಾಜಕಾರಣಿ ಅಂತ. ಎಲ್ಲ ರಾಜಕಾರಣಿಗಳು ಅಲ್ಲ, ಬಹುತೇಕರು ಹಾಗಿರ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ನಿಮ್ಮ ಪ್ರಕಾರ ಏನನ್ಸುತ್ತೆ ಜಿ ಟಿ ದೇವೇಗೌಡರ ಈ ನಡೆ? ಅವರು ಅಧಿಕಾರ ಕೇಂದ್ರಿತ ರಾಜಕಾರಣ, ಅದು ಅವ್ರಿಗೆ ಫಲ ಕೊಡ್ಬೋದಾ? ಕುಮಾರಸ್ವಾಮಿಯವ್ರನ್ನ ಒಪ್ಕೋಬೋದಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ನ ನೋಡ್ತಾ ಇರಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.